ಬಿಜೆಪಿ ಶಾಸಕರ ವಿರುದ್ಧ ನಾಲಿಗೆ ಹರಿಬಿಟ್ಟವನನ್ನ ಬಿಡಬೇಡಿ, ರಸ್ತೆ ಮೇಲೆ ಓಡಾಡೋದಕ್ಕೆ ಬಿಡಬೇಡಿ ಅಂತ ವಿಜಯೇಂದ್ರ ಹೇಳಿದರು. ಇದರಲ್ಲಿ ಸದಸ್ಯರ ಅಭಿಯಾನದಲ್ಲಿ ವಿಜಯೇಂದ್ರ ಮಾಡಿದಂತ ಭಾಷಣ ಇದು. ಬಿಜೆಪಿ ಶಾಸಕರ ವಿರುದ್ಧ ನಾಲಿಗೆ ಹರಿಬಿಟ್ಟವನನ್ನ ಬಿಡಬೇಡಿ, ರಸ್ತೆ ಮೇಲೆ ಓಡಾಡೋಕೆ ಬಿಡಬೇಡಿ ಅಂತ ವಿಜಯೇಂದ್ರ ಕೊಟ್ಟಂತ ಹೇಳಿಕೆ. ಸದಸ್ಯತ್ವ ಅಭಿಯಾನದಲ್ಲಿ ಬೀದರ್ನಲ್ಲಿ ವಿಜಯೇಂದ್ರ ಭಾಷಣ ಮಾಡಿದಂತ ಸಂದರ್ಭದಲ್ಲಿ ಹೇಳಿದಂತ ಮಾತು. ಕಾಂಗ್ರೆಸ್ ಎಂಎಲ್ಸಿ ಚಂದ್ರಶೇಖರ್ ಪಾಟೀಲ್ ವಿರುದ್ಧ ವಾಗ್ದಾಳಿ ನಡೆಸಿದರು. ಏಕವಚನದಲ್ಲಿ ಹರಿಹಾಯ್ದರು ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ. ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಸಹೋದರ ಚಂದ್ರಶೇಖರ್ ಪಾಟೀಲ್, ನಮ್ಮ ಕಾರ್ಯಕರ್ತರೇನು ಬಳೆ ತೊಟ್ಕೊಂಡು ನಿಂತಿಲ್ಲ, ಅಧಿಕಾರ ಶಾಶ್ವತ ಅಲ್ಲ ಅನ್ನೋದನ್ನ ನೆನಪು ಮಾಡಿಕೊಡ್ಬೇಕು. ದುರಹಂಕಾರದಲ್ಲಿ ಮಾತನಾಡಿದವನಿಗೆ ಉತ್ತರ ಕೊಡೋಣ ಅಂತ ವಿಜಯೇಂದ್ರ ಹೇಳಿದ. ಮುಂದಿನ ದಿನಗಳಲ್ಲಿ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರುತ್ತೆ, ದುರಹಂಕಾರದಲ್ಲಿ ಮಾತನಾಡಿದವರಿಗೆ ಉತ್ತರ ಕೊಡ್ತೀವಿ ಅಂತ ವಿಜಯೇಂದ್ರ ತಮ್ಮ ಭಾಷಣದಲ್ಲಿ ಹೇಳಿದ. ಸೆಪ್ಟೆಂಬರ್ 7ರಂದು ಕಾಂಗ್ರೆಸ್ ಎಂಎಲ್ಸಿ ತಮ್ಮ ನಾಲಿಗೆಯನ್ನ ಹರಿಬಿಟ್ಟಿದೆ. ಎಂಎಲ್ಸಿ ಚಂದ್ರಶೇಖರ್ ಪಾಟೀಲ್ ವಿರುದ್ಧ ವಿಜಯೇಂದ್ರ ಬೀದರ್ನಲ್ಲಿ ಕಿಡಿಕಾರಿದರು. ಕೂಡ ದುರಾಂಕಾರದಿಂದ ಮಾತನಾಡಿದ್ದಾರೆ. ನಾನು ಒಬ್ಬ ರಾಜ್ಯದ ಅಧ್ಯಕ್ಷರಾಗಿ ಒಂದು ಮಾತನ್ನು ಹೇಳ್ತೇನೆ. ಅವನು ಯಾರು ಆ ರೀತಿ ದುರಾಂಕಾರದಿಂದ ಮಾತನಾಡಿದ್ದಾರೆ, ಅಧಿಕಾರ ಶಾಶ್ವತ ಅನ್ನೋ ಭ್ರಮೆಯಲ್ಲಿದ್ದಂತೆ ಕಾಣ್ತದೆ. ಇದೇ ರೀತಿ ನಾನು ಕೂಡ ಬೆಂಗಳೂರು ಹೋದ್ಮೇಲೆ ಇದ್ರ ಬಗ್ಗೆ ಹೇಗೆ ಮುಂದೆ ಕಾನೂನು ರೀತಿ ಕ್ರಮನ ಕೈಗೊಳ್ಬೇಕು ನಾನು ಕೂಡ ಚರ್ಚೆ ಮಾಡ್ತೇನೆ. ಆದರೆ ಈ ರೀತಿ ನಾಲ್ಗೆ ಹರಿಬಿಡ್ತಕ್ಕಂಥ ಶಾಸಕ ಏನಿದ್ದಾನೆ, ರಸ್ತೆನಲ್ಲಿ ಓಡಾಡೋಕ್ಕೂ ಕೂಡ ಅವಕಾಶ ಕೊಡಬಾರ್ದು. ಆ ರೀತಿ ನಮ್ಮ ಕಾರ್ಯಕರ್ತರು. ವಿಜಯೇಂದ್ರ ವಿರುದ್ಧ ಎಂಬಿ ಪಾಟೀಲ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿಎಂ ಕುರ್ಚಿ ಅಲುಗಾಡ್ತಾ ಇದೆ ಅಂತ ವಿಜಯೇಂದ್ರ ಕೊಟ್ಟಂತ ಸ್ಟೇಟ್ಮೆಂಟ್, ಅದಕ್ಕೆ ಎಂಬಿ ಪಾಟೀಲ್ ಆಕ್ರೋಶದ ಮಾತುಗಳನ್ನಾಡಿದ್ದಾರೆ, ಕೌಂಟರ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಗಟ್ಟಿ ಇದ್ದಾರೆ, ಸಿಎಂ ಕುರ್ಚಿ ಕೂಡ ಗಟ್ಟಿ ಇದೆ ಅಂತ. ಅಲುಗಾಡ್ತಾ ಇರೋದು ವಿಜಯೇಂದ್ರ ಕುರ್ಚಿ, ಎಂಬಿ ಪಾಟೀಲ್ ಹೇಳಿದರು. ವಿಜಯೇಂದ್ರ ಮೊದಲು ತಮ್ಮ ಕುರ್ಚಿಯನ್ನ ಗಟ್ಟಿ ಮಾಡಿದರು. ಯತ್ನಾಳ್ ಜಾರಕಿಹೊಳಿಯಿಂದ ವಿಜಯೇಂದ್ರ ಕುರ್ಚಿ ಅಲುಗಾಡ್ತಾ ಇದೆ. ವಿಜಯೇಂದ್ರ ಕುರ್ಚಿ ಕಾಲುಗಳೇ ಹೋಗಿದೆ, ಕುರ್ಚಿ ಅಲುಗಾಡ್ತಾ ಇದೆ, ಆ ಕುರ್ಚಿಯನ್ನ ಮೊದಲು ಉಳಿಸಿಕೊಳ್ಳಿ ಅಂತ ಎಂಬಿ ಪಾಟೀಲ್ ಕೌಂಟರ್ ಕೊಟ್ಟಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷರು. ನಾನು ಅವಾಗ ನೀರಾವರಿ ಮಂತ್ರಿ ಇದ್ದೆ, ಈಗೂ ಕುರ್ಚಿ ಅಲುಗಾಡಾಗಿಲ್ಲ, ಯಾವಾಗಲೂ ಕುರ್ಚಿ ಅಲುಗಾಡಾಗಿಲ್ಲ. ನಮ್ಮ ಕುರ್ಚಿ ಗಟ್ಟಿ ಅದ. ಬಿ ಜೆ ಪಿಯವ್ರದ್ದು 20 ಇವ್ರದೇ ಯಾರ್ದು ವಿಜೇಂದ್ರ ಕುರ್ಚಿನ ಅಲುಗಾಡತ್ತದ. ನಮ್ಮ ಕುರ್ಚಿ ಭಾಳ ಗಟ್ಟಿ ಅದ. ಅಲ್ಲಿ ಸಿದ್ದರಾಮಯ್ಯನವ್ರ ಕುರ್ಚಿ ಭಾಳ ಗಟ್ಟಿ ಅದಾರ, ಅವ್ರು ಗಟ್ಟಿ ಅದಾರ ಏನ್ರಿ. ವಿಜೇಂದ್ರ ಕುರ್ಚಿ ಅಲುಗಾಡಕತ್ತದ. ಓಪನ್ ನೋಡಕತ್ತೀರಿ ಪೇಪರ್ನಾಗ ನೀವು. ಯತ್ನಾಳ, ರಮೇಶ್ ಜಾರಕಿಹೊಳಿ, ಬಿ ಜೆ ಪಿಗೆ 20 ಪಕ್ಷಗಳಾಗಿಲ್ಲ. ಅದಕ್ಕೆ ವಿಜೇಂದ್ರ ಹೇಳ್ರಿ, ಅವ್ರು ನಿನ್ನ ಕುರ್ಚಿ ಗಟ್ಟಿ ಮಾಡ್ಕೊಬ, ಬೇರೆ ಕುರ್ಚಿ ನೋಡೋಕೆ ವಿಚಾರ ಮಾಡಕ್ಕೆ ಹೋಗ್ಬೇಡ, ನಿನ್ನ ಕುರ್ಚಿ ಅಲುಗಾಡಕದ ಕಾಲೇ ಹೋಗ್ಯಾವ. ನಾನು ಅವಾಗ ನೀರಾವರಿ ಮಂತ್ರಿ ಇದ್ದೆ, ಈಗೂ ಕುರ್ಚಿ. ಈ ಅವಧಿಯಲ್ಲಿ ಡಿಕೆ ಶಿವಕುಮಾರ್ಗೆ ಸಿಎಂ ಪಟ್ಟ ಇಲ್ವಾ? ಡಿಕೆ ಶಿವಕುಮಾರ್ ಅತ್ಯಾಪ್ತನಿಂದ ಸ್ಫೋಟಕ ಹೇಳಿಕೆ ಹೊರಬಿತ್ತು. ಡಿಕೆ ಸುರೇಶ್ ಎದುರೇ ಕದಲೂರು ಉದಯ್ ಸ್ಫೋಟಕ ಮಾತಾಡಿದ. 2028ಕ್ಕೆ ಡಿಕೆ ಶಿವಕುಮಾರ್ ಕೈಯನ್ನ ಬಲಪಡಿಸೋಣ, ಒಕ್ಕಲಿಗರೆಲ್ಲ ಸೇರಿ ಡಿಕೆಶಿಯನ್ನ ಸಿಎಂ ಮಾಡೋಣ. ಡಿಕೆಶಿ ನಾಯಕತ್ವದಲ್ಲಿ 136 ಸೀಟ್ ಗೆದ್ದಿದ್ದೀವಿ. 2028ರ ಚುನಾವಣೆಯಲ್ಲಿ 136ಕ್ಕೂ ಹೆಚ್ಚು ಸ್ಥಾನ ಗೆಲ್ಲಬೇಕು. ಇದು ಕದಲೂರು ಉದಯ್ ಆಡದಂತಹ ಮಾತು. ಹಾಗಾದ್ರೆ ಈ ಅವಧಿಯಲ್ಲಿ ಡಿಕೆ ಶಿವಕುಮಾರ್ಗೆ ಸಿಎಂ ಪಟ್ಟ ಇಲ್ವಾ? 2028ರ ಚುನಾವಣೆ ಬಗ್ಗೆ ಕದಲೂರು ಉದಯ್ ಮಾತಾಡಿದ್ದಾರೆ. ಹಾಗಾದ್ರೆ ಈ ಟರ್ಮ್ನಲ್ಲಿ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಿಲ್ವಾ? ನೀವೆಲ್ಲ ಒಗ್ಗಟ್ಟಿನಿಂದ ಬರುವಂತ ಚುನಾವಣೆಯಲ್ಲಿ ಎಲ್ಲ ನಮ್ಮ ನೂತನ ಸಾರಥಿಗಳು ಏನಿದ್ದಾರೆ, ಬಹಳಷ್ಟು ಲವಲವಿಕೆಯಿಂದ ಅವರು ಕೆಲಸ ಮಾಡೋರು ತೋರಿದ್ದಾರೆ. ಅವ್ರನ್ನ ಜೊತೆಯಲ್ಲಿ ನೀವೆಲ್ಲ ಸೇರಿ ನಾವು ಈ ಎಲ್ಲ ಚುನಾವಣೆಯನ್ನು ಗೆಲ್ಲೋದ್ರ ಜೊತೆಗೆ 28ರ ವಿಧಾನಸಭೆಯಲ್ಲೂ ಕೂಡ
136ಕ್ಕಿಂತ ಸೀಟ್ಗಿಂತ ಹೆಚ್ಚಿನ ಸೀಟನ್ನ ನಮ್ಮ ಏನು ಅಧ್ಯಕ್ಷರಿದ್ದಾರೆ, ಉಪಮುಖ್ಯಮಂತ್ರಿಗಳಿದ್ದಾರೆ, ಅವರು ಮುಖ್ಯಮಂತ್ರಿ ಆಗ್ತಾರೆ. ಮುಂದಿನ ಅವಧಿಗೂ ಕೂಡ ಅವ್ರನ್ನ ಮುಖ್ಯಮಂತ್ರಿ ಮಾಡಿಕೆ ನಿಮ್ಮ ಎಲ್ಲ ಒಂದು ಈ ಮಂಡ್ಯ ಜಿಲ್ಲೆಯ ಜನರ ಈ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.